ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ಒಂದು ತಿಂಗಳಾಯ್ತು ಅನಿಸುತ್ತೆ ನಾನು ವ್ಲಾಗ್ನ ಮಾಡಿ. ಸೊ ಹಾಗಾಗಿ ಇವತ್ತು ಮಾಡ್ತಿದ್ದೀನಿ. ಏನಾದರೂ ಅಂದರೆ ಅದಾಗೋದೇ ಇಲ್ಲ. ಸೊ ಇನ್ಮೇಲೆ ಏನು ಹೇಳಲ್ಲ, ಏನಿರುತ್ತೋ ಅದು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಾನು ಇವತ್ತು ಗುರುವಾರನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಯಾಕಂದರೆ ನಾಳೆ ಊರಿಗೆ ಹೋಗೋದಿದೆ. ಸೊ ನಾವು ದೇವ್ರನ್ನ ಕೂರಿಸ್ತಿಲ್ಲ, ಯಾಕಂದರೆ ನಮ್ಮ ಮನೆ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಸೈಡ್ ಕೂರಿಸೋದಿಲ್ಲ. ಸೊ ನಮ್ಮಮ್ಮ ಮನೆ ಕಡೆ ಆದರೆ ಕೂರಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಕೂರಿಸೋದಿಲ್ವಲ್ಲ, ಹಾಗಾಗಿ ಊರಿಗೆ ಹೋಗೋಣ ಅಂತ ಇನ್ನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಊರಿಗೆ ಹೊರಡೋದು. ಸೊ ಹೇಗಿರುತ್ತೆ, ಸೊ ಅಲ್ಲಿ ಯಾವ ಥರ ಕೂರಿಸಿರ್ತಾರೆ ಅಂತ ನಾನು ಈ ಬ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ಯಾರೆಲ್ಲ ಮೊದಲನೇ ಸರಿ ನನ್ನ ವ್ಲಾಗ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾವಾಗಲೂ ಟ್ರೈಪಾಡ್ನ ಇಟ್ಕೊಂಡು ಕಷ್ಟಪಡೋದಕ್ಕಾಗಲ್ಲ, ಹಾಗಾಗಿ ನನ್ನ ಮಗಳೇ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿ ವಿಡಿಯೋ ಮಾಡ್ಕೊಡ್ತಿದ್ದಾಳೆ. ಸೊ ಇಲ್ಲಿ ನಾನು ಫೋಟೋಸ್ಗೆಲ್ಲನೂ ಕುಂಕುಮ ಇಡ್ತಿದ್ದೆ. ಸೊ ಒಂದು ಕ್ಲಿಪ್ಪಿಂಗ್ಸ್ ತಕ್ಕೊಡ್ತೀನಿ ಅಮ್ಮ ಅಂತಂದ್ಲು. ಸೊ ಹಾಗಾಗಿ ತಕ್ಕೊಡಮ್ಮ ಅಂತಂದಿದ್ದಕ್ಕೆ ಸೊ ನೋಡಿ ಈ ಥರ ತೆಗೆದಿದ್ದಾಳೆ. ಸೊ ದೇವ್ರ ಫೋಟೋಗೆಲ್ಲ ಕುಂಕುಮ ಇಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ. ಸೊ ನಾಳೆ ಪೂಜೆ ಮಾಡ್ತೀನಿ. ಬೆಳಗ್ಗೆ ತಾನೇ ಎಲ್ಲ ತೊಳೆದಿದೆ ಗೈಸ್. ಜೋರಾಗಿ ಮಳೆ ಬರ್ತಿದೆ ಇವತ್ತು. ಎಲ್ಲ ನೀಟಾಗಿ ತೊಳೆದಿದೆ. ನಮ್ಮನೆ ಮನಿ ಪ್ಲ್ಯಾಂಟ್ ನೋಡಿ ಯಾವ ಥರ ಬರ್ತಿದೆ. ಹಲೋ, ಏನು ಅಯ್ಯ ಏನು ಸಮಾಚಾರ? ಪಾಪ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಗೈಸ್, ಟೈಫಾಯ್ಡ್ ಜ್ವರ ಬಂದಿತ್ತು. ಸೊ ನೆನ್ನೆ ತಾನೇ ಹೋಗಿ ಕೈಯಲ್ಲಿದ್ದಿದ್ದು ಸೂಜಿನ ತೆಗೆಸ್ಕೊಂಡು ಬಂದಿದ್ದಾರೆ. ಪಾಪ ಎಷ್ಟು ಹುಷಾರಾಗಿ ನೋಡ್ಕೊಂಡಿದ್ದೀನಿ, ಆದರೂ ಕೂಡ ಜ್ವರ ಅನ್ನೋದು ಬಂದಿದೆ. ಸೊ ಈಗ ಆರಾಮಿದ್ದಾಳೆ. ಏನಮ್ಮ ಆರಾಮ? ಅಯ್ಯೋ ನೋಡಿ ಗೈಸ್, ಎಷ್ಟು ಜೋರು ಮಳೆ. ಏನು ಮಾಡ್ತಿದ್ದೀರಾ? ಏಯ್ ಸೊ ನನ್ನ ಮಗಳಿಗೆ ಜೋಳ ಬೇಕಂತೆ, ಹಾಗಾಗಿ ಬೇಯಿಸೋಣ ಅಂತ ಇಟ್ಟಿದ್ದೀನಿ. ಸೊ ಅವಳೇ ತೆಗಿತಿದ್ದಾಳೆ ಅದ್ರದ್ದು. ಇದು ಏನಂತಾರೆ ರೀ ಇದನ್ನ? ಸಿಪ್ಪೆ ಅಂತಾರಾ? ನಂಗೆ ಗೊತ್ತಿರಲಿಲ್ಲ ಮಗನೇ. ಸೊ ನಾವು ನಮ್ಮ ಮನೆಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ನ ತಂದಿದ್ವಿ. ಸೊ ನಾನು ಎಷ್ಟೋ ದಿವಸದಿಂದ ಅಂದ್ಕೊಂಡಿದ್ದೆ ಒಂದು ತೊಗೋಬೇಕು ಅಂತ. ಸೊ ತೊಗೊಂಡು ಬಂದಿದ್ದೀವಿ. ಆದರೆ ನಾನು ಅಂದ್ಕೊಂಡಿದ್ದು ಬೇರೆ ಥರ, ಆದರೆ ಇಲ್ಲಿ ಸಿಕ್ಕಿದ್ದು ಬೇರೆ ಥರ. ಸೊ ಸದ್ಯಕ್ಕೆ ಇರಲಿ ಅಂತ ತೊಗೊಂಡು ಬಂದಿದ್ವಿ. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಚಡಾ. ಸೊ ನೋಡಿ ಈ ಥರ ಇದೆ, ಈ ಥರ ಇದೆ. ಸೊ ನಾನು ಅಂದ್ಕೊಂಡಿದ್ದು ಬೇರೆ ಥರ, ಆದರೆ ಇಲ್ಲಿ ಸಿಗಲಿಲ್ಲ ಆ ಥರದ್ದು. ಸೊ ಹಾಗಾಗಿ ಯಾವುದೋ ಒಂದು ಇರಲಿ ಸದ್ಯಕ್ಕೆ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಸೊ ಇದನ್ನು ತೊಗೊಂಡು ಬಂದಿದ್ದೀವಿ. ಸೊ ಆಲ್ರೆಡಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಸೊ ಇಲ್ಲಿ ಬಂದು ನನ್ನ ಮಗಳದು ಇಕ್ಕಿದ್ದೀನಿ ಪೌಡರ್ಸ್ ಎಲ್ಲನೂ. ಸೊ ಇಲ್ಲಿ ನಂದು, ಆ್ಯಂಡ್ ಇಲ್ಲಿ ನನ್ನ ಮಗಳದು ಕ್ಲಿಪ್ಸು ಆ್ಯಂಡ್ ನನಗೆ ಬೇಕಾಗಿರೋ ಒಂದಷ್ಟು ಐಟಮ್ಸ್ ಇಲ್ಲಿದ್ದಾವೆ. ಸೊ ಮೇಲ್ಗಡೆ ನನ್ನ ಮಗಳದು ಪೆನ್ಸಿಲ್ಸು, ಆಮೇಲೆ ಶಾರ್ಪ್ನರ್ಸು ಎಲ್ಲ ಇದೆ. ಇದರಲ್ಲಿ ಹೇರ್ ಬ್ಯಾಂಡ್ಸ್ ಇದ್ದಾವೆ. ಸೊ ಇಲ್ಲಿ ಇದು ಬಂದು ರೊಟೇಟ್ ಆಗುತ್ತೆ. ಸೊ ನೋಡಿ ಕನ್ನಡಿ ಹಿಂದೆ ಈ ಥರ ಸ್ಪೇಸ್ ಇದೆ ಇಟ್ಕೊಳ್ಳೋಕ್ಕೆ. ಸೊ ಇಲ್ಲಿ ನನ್ನ ಏನಿದು ಪರ್ಫ್ಯೂಮ್ಸ್ ಇದೆ. ಆ್ಯಂಡ್ ಇಲ್ಲಿ ಒಂದಷ್ಟು ಲಿಫ್ಟಿಕ್ ಐಲೈನರ್ಸ್ ಎಲ್ಲ ಇದ್ದಾವೆ. ಆ್ಯಂಡ್ ಇಲ್ಲಿ ಬಂದು ಬಾಚಿನ್ಗೆ, ಆಮೇಲೆ ನೇಲ್ ಕಟರ್ ಸ್ಟಿಕ್ಕರ್ನ ಇಟ್ಟಿದ್ದೀನಿ. ಸೊ ಇದು ಈ ಥರ ಇದೆ. ಸೊ ನೋಡಿ ಈ ಥರ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಡ್ರಾಯರಾ ಏನಂತಾರೋ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ನಾನು ಬ್ಯಾಂಗಲ್ಸ್ನ ಇಟ್ಟಿದ್ದೀನಿ. ಸೊ
ಕಾಮಿಡಿ ಏನು ಗೊತ್ತಾ ಗೈಸ್, ಇವು ಯಾವೂ ನನಗೆ ಆಗೋದೇ ಇಲ್ಲ, ಎಲ್ಲ ದೊಡ್ಡ ಸೈಜ್ದು. ಸೊ ಇದು ಆ್ಯಕ್ಚುಲಿ ನನ್ನ ತಂಗಿ ಕೊಟ್ಟಿದ್ದು. ಸೊ ಹಂಗೆ ಇದೆ, ಇದು ನಾನು ಆಸೆ ಪಟ್ಟು ತೊಗೊಂಡೆ, ಬಟ್ ಹಾಕ್ಕೊಳ್ಳೋಕ್ಕೆ ಆಗ್ತಿಲ್ಲ. ಸೊ ಇದೂ ಅಷ್ಟೇ ದೊಡ್ಡದು, ಇದಾಗುತ್ತೆ. ಸೊ ಇದು ಆಗುತ್ತೆ. ಸೊ ಇದನ್ನು ನಾಳೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ಯಾರಿ ಮ್ಯಾಚಿಂಗ್ ಇಲ್ಲ, ಬಟ್ ಇರಲಿ, ಇದು ಒಂದು ರೇಂಜ್ಗೆ ಆಗುತ್ತೆ ನನ್ನ ಕೈಗೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಸೊ ಇದು ಇಲ್ಲಿ ಬಂದು ಆಯಿಲ್ ಇಟ್ಟಿದ್ದೀನಿ, ತಲೆಗೆ ಹಚ್ಕೊಳ್ಳೋ ಎಣ್ಣೆ. ಆ್ಯಂಡ್ ಇಲ್ಲೆಲ್ಲ ಬಂದು ಮೆಡಿಸಿನ್ಸ್ನ ಇಟ್ಟಿದ್ದೀನಿ. ಆ್ಯಂಡ್ ಸೊ ಇಲ್ಲೊಂದು ಟ್ರೈಪಾಡ್ ಇದೆ. ಸೊ ಅಷ್ಟೇ. ಸೊ ಇದೇ ಥರನೇ 4 ಸೈಡು ಕೊಟ್ಟಿದ್ದಾರೆ. ಸೊ ನೋಡಿ ಈ ಥರ ಸ್ಪೇಸ್ ಇದೆ, ಇಲ್ಲಿ 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 ಇಲ್ಲಿ. ಆ್ಯಂಡ್ ಇಲ್ಲಿ ಬಂದು ಸೊ ಇದೆಲ್ಲನೂ ಅಷ್ಟೇ ಜ್ಯುವೆಲ್ರೀಸು, ನನ್ನ ಮಗಳ ಬ್ಯಾಂಗಲ್ಸು ಎಲ್ಲ ಇದ್ದಾವೆ. ಸೊ ಎಷ್ಟು ಇದ್ದಾವೆ ನೋಡಿ ಬಾಕ್ಸ್ ಜ್ಯುವೆಲ್ರೀಸ್. ಯಾವುದು ಹಾಕ್ಕೊಳ್ಳಲ್ಲ, ತೆಗ್ದು ಇಟ್ಕೊಂಡಿದ್ದೀನಿ ಅಷ್ಟೇ, ಏನೂ ಹಾಕ್ಕೊಳ್ಳೋದಿಲ್ಲ. ಸೊ ನೋಡಿ ಈ ಥರ ಇದೆ ಡ್ರೆಸ್ಸಿಂಗ್ ಟೇಬಲ್. ಫ್ಲ್ಯಾಶ್ ಲೈಟ್ ಆನ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಚಂದ ಬರ್ತಿಲ್ಲ. ಸೊ ಯಾರಿಗೆಲ್ಲ ಜೋಳ ಅಂದರೆ ಇಷ್ಟ? ಸೊ ನನಗಿಷ್ಟ, ನನಗಂತೂ ಸಖತ್ ಇಷ್ಟಪ್ಪ, ನನ್ನ ಮಗಳಿಗೂ ಇಷ್ಟ. ಸೊ ಚೆನ್ನಾಗಿ ತಿಂತೀವಿ, 3 ಹೊತ್ತು ಕೊಟ್ರೂ ತಿಂತೀವಿ ಜೋಳನ, ಅಷ್ಟು ಇಷ್ಟ. ಸೊ 2 ಬೇಯಿಸೋಣ ಅಂದ್ಕೊಂಡ್ವಿ, ಆದರೆ ಇನ್ನೂ 2 ಇತ್ತು. ಸೊ ಇನ್ನೇನು ಅದನ್ನು ಇಡೋದು ಅಂತ ಅದನ್ನು ಈಗ ಬೇಯೋದಕ್ಕೆ ಇಡ್ತಿದ್ದೀವಿ. ಸೊ ನೋಡಿ ಕಳ್ಬೇಕು, ಕದ್ದಿ ತಿಂತಿದೆ ಅದರಲ್ಲಿ. ಏನೋ ನಾನು ಅದನ್ನು ಬಿಡಿಸ್ಕೊಡು ಅಂತ ಕೊಟ್ರೆ ನೀವು ಹಂಗೆ ತಿಂತಿದ್ದೀರಾ? ಅರಿ ಆಗಲೇ ಔಟ್ಫಿಟ್ ಚೇಂಜ್. ಉಗಿಯೋರಿದ್ರೆ ಹಂಗೆ ಅನಿಸುತ್ತೆ. ಅದು ಯಾಕೆ ಹಂಗೆ ನುಲಿತೀರಾ? ಬಟ್ಟೆ ನೀಟಾಗಿ ಹಾಕು. ಸೊ ನಾಳೆ ನನ್ನ ಮಗಳದು ಹೊಸ ಡ್ರೆಸ್ನ ತೋರಿಸ್ತೀನಿ, ಹಾಗೆ ನಂದು ಸ್ಯಾರಿ ತೋರಿಸ್ತೀನಿ. ಸೊ ನೋಡಿ ಈ ಪಿಂಕ್ ಆ್ಯಂಡ್ ಪರ್ಪಲ್ ಇದೆ. ಸೊ ಇದು ಹೊಸ ಸೀರೆನೇ. ಸೊ ತೊಗೊಂಡು ತುಂಬ ತಿಂಗಳಾಯಿತು, ಹೊಲಿಸಿ ಕೂಡ ತುಂಬ ತಿಂಗಳಾಯಿತು ಬ್ಲೌಸ್ನ. ಸೊ ಇನ್ನೂ ಅದನ್ನು ಉಟ್ಕೊಂಡ್ಲೇ ಇಲ್ಲ. ಸೊ ಅದಕ್ಕೆ ನಾಳೆ ಉಡೋಣ ಈ ಸೀರೆನ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ಇದು, ನನ್ನ ಮಗಳದು ತೆಗೀರಿ. ಸೊ ನೋಡಿ ಎಷ್ಟೊಂದು ಫ್ರಾಕ್ಸ್ಗಳಿದ್ದಾವೆ, ಎಲ್ಲ ಚಿಕ್ಕದಾದರೆ ಬೇರೆಯವ್ರಿಗೆ ಕೊಡ್ಬೇಕು ಗೈಸ್. ಸೊ ನೋಡಿ ಎತ್ತಿಟ್ಟಿದ್ದೀನಿ ಆಲ್ರೆಡಿ. ಸೊ ಚಂದ ರೆಡಿ ಮಾಡಿಸಿ ಕರ್ಕೊಂಡು ಹೋಗೋಣ ಊರಿಗೆ ಅಂತ. ಸೊ ನೋಡಿ ಚೌಲಿ ಹಾಕೋಣ ಅಂತ ಚೌಲಿನೂ ಇಟ್ಟಿದ್ದೀನಿ. ಸೊ ಅವಳಿಗೋಸ್ಕರನೇ ಅಂತಲೇ ಈ ಚಿಕ್ಕ ಚೌಲಿನ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸರ ಅಲ್ಲಿಡು. ಆ್ಯಂಡ್ ಇದು ಒಂದು ಡಾಬ್ ಇಟ್ಟಿದ್ದೀನಿ, ಡಾಬು ಹಾಕೋಣ ಅಂತ. ಸೊ ನೋಡಿ ಇದು ಹಾಕೋಣ ಡ್ರೆಸ್ ಅಂತ. ತೆಗೀರಿ, ಇದು ಐರನ್ ಮಾಡಬೇಕು, ವೇಲು ಆಮೇಲೆ ಐರನ್ ಮಾಡ್ತೀನಿ. ಸೊ ಲಂಗ ಇದು ಹೊಸದು, ಇದು ಆ್ಯಕ್ಚುಲಿ ಅವ್ರು ದೊಡ್ಡಮ್ಮ ಕೊಡಿಸಿದ್ದು. ಇದು ಕೂಡ ಅಷ್ಟೇ ದೊಡ್ಡದಿತ್ತು. ಸೊ ಆಗ್ತಾ ಇರಲಿಲ್ಲ, ಈಗ ಆಗುತ್ತೆ. ಅದಕ್ಕೆ ಬಟ್ಟೆ ತೊಗೊಳಕ್ಕೆ ಹೋಗಲಿಲ್ಲ, ಇದೇ ಇತ್ತಲ್ವ ಹೊಸ ಬಟ್ಟೆ ಅಂತ, ಇದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಔಟ್ಫಿಟ್. ರಂಗೋಲಿಗಳು ನಂದು ನಡು ಯಾರು ಅವರು ತೋರ್ಸು, ಯಾರು? ಅಣ್ಣನಿಗೆ ಫೋನ್ ತೆಗಿಯನ್ನು. ಹೂವು ಕಟ್ತಾ ಇದ್ದಾರೆ. ನಿಂದು ಮೆಹಂದಿ ತೋರಿಸು. ನಿಂದು ತೋರಿಸು. ಇಟ್ಕೋ. ಹಂಗೆ ತೋರಿಸು ಒಂದು ಕೈಯಿಂದ. ಯಾರು ಚೆನ್ನಾಗಿದೆ ನೋಡಿ. ಡನ್. ಸೊ ಮೆಹಂದಿ ಹಾಕ್ಕೊಂಡಿದ್ವಲ್ಲ, ಸೊ ನೋಡಿ ಈ ಥರ ಕಲರ್ ಬಂದಿದೆ, ಅದಕ್ಕೆ ಹಾಗೆ ಅದು ಒಂದು ಕ್ಯಾಪ್ಚರ್ ಮಾಡ್ಕೊತಿದ್ದೀವಿ. ಸೊ ಊಟ ಎಲ್ಲ ಮಾಡಿ ಮಲಗಿದ್ವಿ. ಆ್ಯಂಡ್ ಇದು ಹಬ್ಬದ ದಿನ. ಸೊ ನನ್ನ ಮಗನೂ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಹೊರಡ್ತಿದ್ದಾರೆ. ಸೊ ಅವ್ರಿಗೆ ಬಾಯ್ ಬಾಯ್ ಹೇಳಿ ನಾನು
ಬೆಳಗ್ಗೆನೇ ಎಲ್ಲ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿನೂ ಹಾಕಿದ್ದೆ. ಸೊ ಅವ್ರನ್ನ ಕಳಿಸ್ಕೊಟ್ಟು ಅದಾದಮೇಲೆ ನಾನು ರೆಡಿ ಆದೆ. ಬೆಳಗ್ಗೆ 4:45ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ. ಸೊ ನನ್ನ ಮಗಳು ಇನ್ನೂ ಎದ್ದಿಲ್ಲ, ನಾನು ಕೂಡ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಅವಳು ಎದ್ದ ಮೇಲೆ ಅವಳಿಗೆ ಫಸ್ಟ್ ರೆಡಿ ಮಾಡಿಸಿ ಆಮೇಲೆ ನಾನು ರೆಡಿಯಾಗಿ ಊರಿಗೆ ಹೋಗೋಣ ಬನ್ನಿ. ನಮ್ಮನೆ ಮಹಾಲಕ್ಷ್ಮಿ ಯಾವ ಥರ ರೆಡಿ ಆಗಿದ್ದಾಳೆ ಅಂತ, ಅಲ್ಲ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೋ. ನೈಸ್ ಸರ್, ನಂಗೆ ಯಾಕೋ ಇವತ್ತು ಈ ಥರ ರೆಡಿ ಮಾಡ್ಬೇಕು ಅನ್ನಿಸ್ತು. ಸೊ ಅದಕ್ಕೆ ಈ ಥರ ಚೌಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಸೊ ಹೊಸ ಡ್ರೆಸ್ ನೋಡಿ ಹೇಗಿದೆ, ಇಲ್ಲಿ ನೋಡು ಮಗನೇ, ಚೆಂದ ಇದೆಯಾ ಮಗನೇ. ಗಂಡ್ಮಕ್ಳು ಅಂತಾರೆ, ಗಂಡ್ಮಕ್ಳಿದ್ರೆ ಈ ಥರ ಎಲ್ಲ ರೆಡಿ ಮಾಡೋಕ್ಕಾಗತ್ತೆ ಗೈಸ್. ಅದೃಷ್ಟ ಇರೋರಿಗೆ ಹೆಣ್ಮಕ್ಳನ್ನ ಕೊಡೋದು ದೇವರು. ಸೊ ನೋಡಿ, ಹೆಣ್ಮಕ್ಳಿಗೆ ಈ ಥರ ರೆಡಿ ಮಾಡಿ ನೋಡೋದೇ ಒಂದು ಚೆಂದ. ಸೊ ರೆಡಿ ಆಗಬೇಕು, ರೆಡಿ ಆಗಿ ಆಮೇಲೆ ಸಿಗ್ತೀನಿ ಗೈಸ್. ಸೊ ನೋಡಿ ಈ ಥರ ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಎಷ್ಟೊಂದು ದಿನ ಆದಮೇಲೆ ಸೀರೆ ಉಟ್ಕೊಂಡಿದ್ದೀನಿ. ನನ್ನ ಮಗಳು ನೋಡಿ. ಹೋಗೋಣ, ಪೂಜೆ ಮಾಡಬೇಕು, ಪೂಜೆ ಮಾಡಿಬಿಟ್ಟು ಹೋಗೋಣ. ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಸೊ ಈ ಥರ ಪೂಜೆ ಮಾಡಿ ಇನ್ನೇನು ನಮ್ಮ ಮನೆಯವರು ಕೂಡ ಬಂದರು. ಸೊ ಹಾಗಾಗಿ ಹೊರಡೋಣ ಅಂತ ಹೊರಟ್ವಿ. ಏನಾರಿ 12:15 ಬಂದೈತೆ ನಿಂತ್ಕೊಂಡು ನೋಡೋಲ್ಲ, ನಮ್ಮದೇ ಆಗಿಲ್ಲ ಅಂತೀಯ? 12:30 1 ಗಂಟೆ ಆಗ್ತಿದೆ ಗೈಸ್. ಇವಾಗ ಹೋಗ್ತಿದ್ದೀವಿ ಊರಿಗೆ. ನನ್ನದೇ ರೆಡಿ ಆಗಿಲ್ಲ, ನನ್ನ ಮಗಳು ತಿಂತಿದ್ದಾಳೆ. ಸೊ ನಾನು ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಸೊ ನಾನು ಬರೋದೇ ಅಪರೂಪ. ಹಾಗಾಗಿ ಸೊ ನೋಡಿ ಈ ಥರ ತೋಟ ಎಲ್ಲ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆ ಗ್ರೀನಾಗಿತ್ತು ಅಂತ ಸೊ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಈ ರೋಡಲ್ಲಿ ಏನೂ ಇರಲಿಲ್ಲ. ಸೊ ಈಗ ಎಲ್ಲನೂ ಮಾಡ್ತಿದ್ದಾರೆ, ಏನೇನೋ ಕಟ್ತಿದ್ದಾರೆ ಬಿಲ್ಡಿಂಗ್ಸ್ ಅದು ಇದು ಅಂತ. ಸೊ ಹಾಗೆ ಅದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇನ್ನೊಂದು, ನನ್ನ ಹಸ್ಬೆಂಡ್ ತೆಲುಗುದಲ್ಲೇ ಮಾತಾಡ್ತಾರೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಯಾಕೆ ಹಂಗೆ ಆಡ್ತಾ ಇದೆಯಾ ನೀನು? ಅಲ್ಲೇ ತೋರಿಸ್ಬಿಟ್ಲು ಏನು ನೋಡು. ಬಾಬಾ ಏನು ಬೇಕಂತ ಯಾರಿ ನಿಮ್ಮ ಅಜ್ಜಿಗೆ? ಅದು ಬೇಕಂತ. ನೀನು ತಟ್ಟೆ ಎತ್ಕೊಂಬಂದಿದ್ದು ಕೊಳು ಓಡೋಗ್ಬಿಟ್ಲು. ನಿಂತ್ಕೋ, ಹೋಗಲ್ಲಿ ಹೋಗ್ಲಿ. ಬಾ, ಈ ಅಮ್ಮನೆ ಎಲ್ಲ ವಿಚಿತ್ರವಾಗಿ ಮಾಡ್ತೈತೇನೋ. ಅದಕ್ಕ ನೀನು ವಿಚಿತ್ರವಾಗೆಲ್ಲ ಮಾಡಬೇಡಮ್ಮ, ನಂಗೆ ಸರಿ ಹೋಗಲ್ಲ ಹೇಳ್ತಿದ್ದೀನಿ. ಏನು ಕೋಪ? ಅದಕ್ಕೆ ಬೈಸ್ಕೊಳ್ಳೋದು ನೀನು. ಹಾಂ, ಕೊಡು ಕಾಸು ಕೊಡು ನಿಮ್ಮ ಅಜ್ಜಿಕ ಆರ್ತಿ. ಸೊ ಆ ಥರ ಹೇಳಿದ್ದು ನಮ್ಮಮ್ಮ. ಹೌದು, ಕೋಪ ಮಾಡ್ಕೊಂಡಿದ್ದೆ, ನಮ್ಮಮ್ಮ ಮೇಲೆ ಮಾತಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಆ ಥರ ಹೇಳಿದ್ದಾರೆ. ಸೊ ನೋಡಿ ಈ ಥರ ದೇವ್ರನ್ನ ಕೂರಿಸಿದ್ದಾರೆ. ದೇವ್ರ ಮನೆಯಲ್ಲಿ ಪೂಜೆ ಈ ಥರ ಇದೆ. ಸೊ ಎಷ್ಟೊಂದು ವರ್ಷ ಆದಮೇಲೆ ನಮ್ಮಮ್ಮ ಮತ್ತೆ ದೇವ್ರನ್ನ ಕೂರಿಸಿದ್ದಾರೆ. ಸೊ ಆವಾಗೆಲ್ಲ ನಾವು ಮಾಡ್ತಿದ್ವಿ ದೇವ್ರನ್ನೆಲ್ಲ ಕೂರಿಸಿ. ಸೊ ಈಗ ಬಿಟ್ಬಿಟ್ಟಿದ್ವಿ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ.
ಮಾಡ್ಕೊಳಕ್ಕೆ ಮುಂಚೆನೇ ಹಾಕ್ಬಿಡುತ್ತೆ ಅಮ್ಮ. ಏನಮ್ಮ ಯಾವ ಪಲ್ಯ? ನೋಡಂಗೆ ಹೋಗ್ಬೋದು. ಒಂದು ಹಪ್ಳ ಹಾಕ್ದಮ್ಮ. ಏನನ್ನಿಸ್ತೈತಮ್ಮ? ಬಿರಿಯಾನಿ ಮನೆ ಇಸ್ಕೊಡ್ಲಿ ಸೌಮ್ಯ ಅಂತ ನಾನೇನು ಹೇಳ್ತಾ ಇದ್ದೀನಿ ಎಮ್ಮೆ? ಅವಳು ಹಂಗೆ ತಾನೇ ಕೇಳಿದ್ಯೋ ಏನನ್ ಅಲ್ಲ, ಹಬ್ಬಕ್ಕೆ ಕರ್ದಲ್ಲ, ನಾವು ಬಂದಿಲ್ಲ ಅಂದಿದ್ರೆ ಬೇಜಾರಾಗ್ತಾಯಿತ್ತು. ನಿಂಗೇನು ಅನಿಸ್ತೈತ್ಲೆ? ನಿಮ್ಮ ಅತ್ತೆ ಅಡುಗೆ ಚೆನ್ನಾಗಿ ಮಾಡಿದ್ರಾ? ಬಾಲೆದಾ? ಯಾಕಮ್ಮ? ನೀಟಾಗಿ ಚೆನ್ನಾಗಿ ಮಾಡ್ಕೊಡೋದಲ್ಲ. ಹೌದಾ? ನಾನು ನನ್ನ ಚಾನಲಲ್ಲಿ ಕನ್ನಡದಲ್ಲಿ ಮಾತಾಡೋದು, ನೀವು ತೆಲುಗುದಲ್ಲೆಲ್ಲ ಮಾತಾಡಬೇಡಿ, ಕನ್ನಡದಲ್ಲಿ ಮಾತಾಡಿ. ಅಯ್ಯೋ ನಾನು ನೋಡಿ ನೋಡಿ, ಇವರು ತೆಲುಗುದಲ್ಲೇ ಮಾತಾಡ್ತಾರೆ. ನನ್ನ ಮೆಹಂದಿ ನೋಡಿ ಹೆಂಗಿದೆ ಮೆಹಂದಿ, ನೋಡ್ದಮ್ಮ ನನ್ನ ಮೆಹಂದಿ. ಬಿಗ್ ಬಾಸ್ ಹೋಗು, ಈ ಥರ ಮಾಡಿನೇ ನೋಡೆಲ್ಲ ಬಿಗ್ ಬಾಸ್ ಹೋಗೋರು ಅಂತ ಚಾನ್ಸ್ ಬಂದರೆ ಹೋಗೋದೆ ಅಮ್ಮ. ಏನಮ್ಮ ಹೋಗೋಣ. ಊಟ ಎಲ್ಲ ಮಾಡಿ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬಂದು, ಸೊ ನಮ್ಮಮ್ಮ ನಾವು ಹೊರಡ್ತೀವಿ ಅಂದಿದ್ದಕ್ಕೆ ಅರಶಿನ ಕುಂಕುಮ ಕೊಡ್ತಿದ್ದಾರೆ. ಸೊ ಅರಶಿನ ಕುಂಕುಮ ತೊಗೊಂಡು ಈಗ ಹೊರಡ್ತೀವಿ. ಸೊ ಇನ್ನೂ ಒಬ್ಬರು ಕರೆದಿದ್ದಾರೆ, ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಅಂತೆ. ಸೊ ಅವ್ರ ಮನೆಗೂ ಹೋಗೋದಿದೆ. ಸೊ ಲೇಟ್ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪ ಬೇಗನೆ ಬಿಟ್ವಿ ನಾವು ಇಲ್ಲಿಂದ ಮನೇನ. ಸೊ ಅಷ್ಟು ಬೇಗ ಬಿಟ್ರು ಸೊ ಬರೋಷ್ಟೊತ್ತಿಗೆ ನೈಟ್ ಆಗಿತ್ತು. ನೋಡಿ, ಊರಿಗೆ ಬಂದರೆ ನಮ್ಮ ಕೈಯಲ್ಲಿ ನೀರನ್ನ ತರಿಸ್ತಾವ್ರೆ. ಅವರು ಬಂದವ್ರೆ ಏನು ಯಾರು ತಂದ್ಕೊಡೋರಿಲ್ಲಪ್ಪ. ಇನ್ನೇನು ಊರಿಗೆ ಹೊರಡೋಣ ಅಂತ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೊರಟಾಗಿ ರೆಡಿಯಾಗಿದ್ವಿ. ಅಷ್ಟರಲ್ಲಿ ನಮ್ಮಮ್ಮ ನೀರಿಲ್ಲ ಅಂದರು. ಸೊ ಹೆಂಗೂ ಕಾರಲ್ಲೇ ಅಲ್ವಾ ಬಂದಿರೋದು, ಸೊ ತೊಗೊಂಡೋಗಿ ಕೊಟ್ಬಿಡೋಣ ಅಂತ ತೊಗೊಂಡೋಗಿ ಕೊಟ್ಟು ಅವ್ರನ್ನ ಮನೆ ಹತ್ರ ಬಿಟ್ಟು ನಾವು ರಿಟರ್ನ್ ಈಗ ಒಬ್ಬರ ಮನೆಗೆ ಹೋಗೋದಿದ್ದೆ. ಸೊ ಅಲ್ಲೂ ಅವರು ದೇವ್ರು ಕೂರಿಸಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೊರಡೋಣ ಅಂತ ಹೊರಡ್ತಿದ್ದೀವಿ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.